ಡಾಕ್ಟರ್ ಹರೀಶ್ ಗೌಡ ಅಂತ ನಾನು. ಈಗಾಗಲೇ ನಿಮ್ಗೆ ತಿಳಿದಿರೋ ಪ್ರಕಾರ ನಾನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಏನು ಡಾಕ್ಟರ್ ಹರೀಶ್ ಗೌಡ ಒಬ್ಬ ಸರ್ಜನ್ ಎಲೆಕ್ಷನ್ಗೆ ಯಾಕೆ ಬಂದಿದ್ದಾರೆ? ಸೊ ಇದನ್ನ ನಾನು ಹೆಮ್ಮೆಯಿಂದ ಇವತ್ತು ಸವಿಸ್ತಾರವಾಗಿ ಈ ವಿಚಾರವನ್ನ ತಮಗೆ ತಿಳಿಸ್ಬೇಕು. ನನ್ನ ಉದ್ದೇಶ, ನನ್ನ ಆದ್ಯತೆಗಳು, ನಮ್ಮ ಜನಕ್ಕೆ ಮಾಡಬೇಕಾಗಿರೋಂಥ ಕೆಲಸಗಳು ಏನಿದೆ ಅನ್ನೋದನ್ನ ಪ್ರತಿಯೊಬ್ಬರ ಮುಂದೆ ಸವಿಸ್ತಾರವಾಗಿ ಮಂಡಿಸ್ಬೇಕಂತ ನಾನು ಇವತ್ತು ಇಲ್ಲಿ ನೆರೆದಿದ್ದೇನೆ. ಸೊ ನಾನು ಒಬ್ಬ ವೈದ್ಯ, ಅದರಲ್ಲೂ ಕೂಡ ಲ್ಯಾಪ್ರೋಸ್ಕೋಪಿಕ್ ಅಂಡ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಸರ್ಜನ್. ಸುಮಾರು 20 ವರ್ಷಗಳ ಕಾಲ ಸತತವಾಗಿ ನನ್ನ ಸೇವೆಯನ್ನ ನಗರದ ಹಲವು ಆಸ್ಪತ್ರೆಗಳಲ್ಲಿ ಸಲ್ಲಿಸ್ತಿದ್ದೀನಿ. ಇದರಲ್ಲಿ ಸರ್ಕಾರಿ ಆಸ್ಪತ್ರೆಗಳು, ಪ್ರೈವೇಟ್ ಆಸ್ಪತ್ರೆಗಳು, ಚಾರಿಟಬಲ್ ಆಸ್ಪತ್ರೆಗಳು ಎಲ್ಲ ಮಾಡಿದ್ದೀನಿ. ಸೊ 15 ವರ್ಷಗಳ ಅಥವಾ 20 ವರ್ಷಗಳ ಸತತ ಸೇವೆಯಲ್ಲಿ ನಾನು ನೋಡಿದ್ದೇನೆಂದ್ರೆ, ನಮ್ಮ ಆರೋಗ್ಯ ವ್ಯವಸ್ಥೆಯ ಪ್ರೋಗ್ರೆಸ್ ಇವತ್ತು ಕೂಡ ನಮ್ಮ ಹೆಲ್ತ್ ಸಿಸ್ಟಮ್ ಒಂದು ಕ್ವಾಲಿಟಿ ಹೆಲ್ತ್ ಸಿಸ್ಟಮ್ ಅಲ್ಲಿ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನ ಜನಗಳಿಗೆ ಕೊಡೋದ್ರಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ ನನಗನ್ನಿಸ್ತು. ಪ್ರತಿಯೊಬ್ಬ ರೋಗಿಯನ್ನ ನಾನು ನೋಡ್ಬೇಕಾದ್ರೆ ಅವರ ಕಷ್ಟಗಳು, ಅವ್ರು ಪಡ್ತಾ ಪ್ರಾಬ್ಲಮ್ಸ್ಗಳು ಏನಂದ್ರೆ, ತಮ್ಮ ರೋಗನ ಇಟ್ಕೊಂಡು ನಾವು ಸರ್ಕಾರಿ ವ್ಯವಸ್ಥೆಗೆ ಬರ್ತಾರೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವಾಗ ಅವ್ರಿಗೆ ಅದಕ್ಕೆ ಉತ್ತರ ಸಿಗಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಮೊರೆ ಹೋಗ್ತಾರೆ. ಪ್ರೈವೇಟ್ ಆಸ್ಪತ್ರೆಗೆ ಮೊರೆ ಹೋದಾಗ ಅಫೋರ್ಡಬಿಲಿಟಿ ತುಂಬಾ ಮ್ಯಾಟರ್ ಆಗುತ್ತೆ. ಅವ್ರ ಹತ್ರ ದುಡ್ಡಿರಲ್ಲ. ದುಡ್ಡಿಲ್ಲ ಅಂದಾಗ ಸಾಲನೋ ಸೋಲನೋ ಮಾಡಿ ಕಷ್ಟಪಟ್ಟು ಆ ಆರೋಗ್ಯ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂತಾರೆ. ಬಟ್ ಅವ್ರ ಫ್ಯಾಮಿಲಿಗೆ ಆಗಂತ ಎಕನಾಮಿಕ್ ಬರ್ಡನ್ ತುಂಬಾ ಕಷ್ಟ. ಅವರು ಅದನ್ನ ಸುಮಾರು 6 ತಿಂಗಳು, ವರ್ಷ ಆ ಸಾಲನ ತೀರ್ಸೋದಕ್ಕೆ ಕಷ್ಟಪಡ್ತಾರೆ. ಇದು 1-2 ರೋಗಿಗಳ ಕತೆ ಅಲ್ಲ. ಇದು ಪ್ರತಿಯೊಂದು ರೋಗಿಯನ್ನು ನಾನು ನೋಡಿದಾಗ, ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಎಷ್ಟೊಂದು ಆಸ್ಪತ್ರೆಗಳಲ್ಲಿ ನಾನು ಈ ರೋಗಿಗಳನ್ನ ನೋಡಿದಾಗ ನನ್ಗನ್ಸುತ್ತೆ, ನಾವೆಲ್ಲೋ ಒಂದ್ ಕಡೆ ಫೇಲ್ ಆಗಿದ್ದೀವಿ. ಎಲ್ಲಿ ಫೇಲ್ ಆಗಿದ್ದೀವಿ ಅಂತ ನಾನು ಯೋಚನೆ ಮಾಡಿದಾಗ, ನಮ್ಮ ಪಾಲಿಸಿ ಲೆವೆಲ್ ಅಲ್ಲಿ ನಾವು ಫೇಲ್ ಆಗಿದ್ದೀವಿ ಅಂತ ನನ್ಗನ್ಸ್ತು. ಏನು ಹೆಲ್ತ್ ಪಾಲಿಸಿ ಲೆವೆಲ್ ಅಲ್ಲಿ ಯಾಕೆ ಫೇಲ್ ಆಗಿದ್ದೀವಿ? ಇವತ್ತು ಏನು ಗೌರ್ಮೆಂಟ್ ಸಿಸ್ಟಮ್ ಯಾಕೆ ಹಿಂಗಿದೆ? ಸರ್ಕಾರಿ ಆಸ್ಪತ್ರೆಗಳಿಗೆ ಯಾಕೆ ಇನ್ನೂ ಉದ್ಧಾರ ಆಗಿಲ್ಲ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕೆ ಚಿಕಿತ್ಸೆ ಕೊಡಕ್ಕಾಗಲ್ಲ ಅನ್ನೋದು ಕ್ವಶನ್ ನನಗೆ ಬಂತು. ಯಾಕೆ ಅಂದ್ರೆ, ನಾನು ಒಬ್ಬ ರೈತನ ಮಗ, ಹಳ್ಳಿಯಿಂದ ಓದ್ಕೊ ಬಂದೆ, ಸರ್ಕಾರಿ ಶಾಲೆನ ಯುಟಿಲೈಸ್ ಮಾಡ್ಕೊಂಡೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿದೆ, ನಗರದ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನಾನು MBBS ಮಾಡಿದೆ, ಮೈಸೂರು ಮೆಡಿಕಲ್ ಕಾಲೇಜಲ್ಲಿ MS ಮಾಡಿದೆ. ಈ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ತುಂಬಾ ಆಳವಾದದ್ದು. ಗ್ರೌಂಡ್ ಲೆವೆಲ್ ಪ್ರಾಬ್ಲಮ್ಸ್ ಏನಿದೆ ಅಂತ ನಾನು ನೋಡ್ತಾನೆ ಬಂದೆ. ಸೊ ಇದಕ್ಕೊಂದು ಮುಖ್ಯ ಉದಾಹರಣೆ ಏನಂದ್ರೆ, ನನ್ನ ಮದರ್ಗೆ ಕೂಡ ಸ್ಪೈನಲ್ ಟ್ಯೂಬರ್ಕ್ಲೋಸಿಸ್ ಆಯ್ತು. ನಾನು MBBS ಆದ್ಮೇಲೆ ನನ್ನ ಮದರ್ಗೆ ಸ್ಪೈನಲ್ ಟ್ಯೂಬರ್ಕ್ಲೋಸಿಸ್ ಆಯ್ತು. ಅವಾಗ ನಾನು ಪಟ್ಟಿರೋ ಕಷ್ಟ, ಒಂದು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀನಿ, 3 ರಿಂದ 3.5 ಲಕ್ಷ ಖರ್ಚು ಮಾಡ್ತೀನಿ. ಆ ಸಾಲ ತೀರ್ಸೋದಕ್ಕೆ ಸುಮಾರು 1-1.5 ವರ್ಷ ವರ್ಕ್ ಮಾಡ್ತೀನಿ as MBBS ಡಾಕ್ಟರ್. ಆದ್ರೆ ಇವತ್ತು 20 ವರ್ಷಗಳಾದ್ರೂ ಕೂಡ ನಮ್ಮ ಸರ್ಕಾರಿ ವ್ಯವಸ್ಥೆಯ ಬದಲಾವಣೆ ಆಗಿಲ್ಲಲ್ಲ. ಅದು ನನಗನ್ನಿಸ್ತು, ಎಲ್ಲೋ ಒಂದ್ ಕಡೆ ನನ್ನಂತ ಒಬ್ಬ ವೈದ್ಯ ಜನಗಳ ಪ್ರತಿಧ್ವನಿಯಾಗಿ ಜನಗಳ ಆರೋಗ್ಯ ವ್ಯವಸ್ಥೆನ ಸುಧಾರಿಸಬೇಕು ಅಂತ ನನಗನ್ನಿಸ್ತು. ಈ ಒಂದು ಪ್ರಮುಖ ಉದ್ದೇಶ ನಾನು ಇವತ್ತು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋದ್ರ ಮಿತ್ರರೇ, ನಿಮ್ಗೆಲ್ಲ ಗೊತ್ತು, ಒಂದು ದೇಶದ ಅಭಿವೃದ್ಧಿ ಆ ದೇಶದ ಆರೋಗ್ಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಈ ಎರಡರಿಂದ ಅವಲಂಬಿತವಾಗಿದೆ. ಈ ಎರಡನ್ನ ನಾವು ಇಂಪ್ರೂವ್ ಮಾಡಿದ್ರೆ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ. ಸೊ ಈ ನಿಟ್ಟಿನಲ್ಲಿ ಎರಡನೇದಾಗಿ ಶಿಕ್ಷಣ ವ್ಯವಸ್ಥೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ನಾನೊಬ್ಬ ಕನ್ನಡ ಮೀಡಿಯಂ ಅಲ್ಲಿ ಓದ್ ಬಂದಂತ ಒಬ್ಬ ಸರ್ಕಾರಿ ವಿದ್ಯಾರ್ಥಿ, ಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ನಿಮ್ಗಾಗ್ಲೇ ಗೊತ್ತಿರೋ ತರ ಇವತ್ತು ಕೂಡ ಗೌರ್ಮೆಂಟ್ ಶಾಲೆಗಳ ಪರಿಸ್ಥಿತಿ ಅದೇ ರೀತಿ ಇದೆ. ಏನು 25 ವರ್ಷದಲ್ಲಿ ಯಾವ ಡ್ರಾಮ್ಯಾಟಿಕ್ ಇಂಪ್ರೂವ್ಮೆಂಟು ಆಗಿಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಇನ್ಫ್ಯಾಕ್ಟ್ ಸರ್ಕಾರಿ ಶಾಲೆಗಳಲ್ಲೂ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬಾ ದುರದೃಷ್ಟಕರ. ಸೊ ಸರ್ಕಾರಿ ಶಾಲೆಗಳ ಯಾಕೆ ಈ ತರ ಆಗ್ತಾ ಇದೆ? ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಉನ್ನತ ಮಟ್ಟದ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆನ ನಾವು ಕೊಡಕ್ಕಾಗ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಿದಾಗ
ಅಲ್ಲೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ಗಳು, ಶಾಲೆಗಳನ್ನ ಉದ್ಧಾರ ಮಾಡೋದಕ್ಕೆ ನಾವು ಯಾವುದು ಕ್ರಮಗಳನ್ನ ತಗೊಳ್ಳಿಲ್ಲ. ಅಲ್ಲಿನ ಶಿಕ್ಷಕರಿಗೆ ಟ್ರೈನಿಂಗ್ ಕೊಡೋದಾಗಲಿ ಅಥವಾ ಅಡ್ವಾನ್ಸ್ ಟೆಕ್ನಿಕಲ್ ಟೀಚಿಂಗ್ ಸ್ಕಿಲ್ಸ್ನ ಟ್ರೈನ್ ಮಾಡೋದ್ರಲ್ಲಿ ಯಾವ ಉದ್ದೇಶದಲ್ಲೂ ನಾವು ಕ್ರಮ ಕೈಗೊಳ್ಳದೇನೆ ಇವತ್ತು ಸರ್ಕಾರಿ ಶಿಕ್ಷಣ ವ್ಯವಸ್ಥೆನೂ ಕೂಡ ಅಧೋಗತಿಗೆ ತಲುಪಿದೆ. ಸೊ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯ ಈ ತರ ಫೇಲ್ ಆದ್ರೆ ವೇರ್ ಆರ್ ವಿ? ವಾಟ್ ಕನ್ಸ್ಟ್ರಕ್ಟಿವ್ ಡೆವಲಪ್ಮೆಂಟ್ ಆರ್ ಪ್ರೋಗ್ರೆಸಿವ್ ಡೆಮಾಕ್ರಸಿ ವಿ ಆರ್ ಇನ್? ನಾವು ಏನ್ ಮಾಡಕ್ ಹೊಟ್ಟಿದೀವಿ ಅನ್ನೋದು ಕ್ವಶನ್ ಆಗುತ್ತೆ. ಒಂದು ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲೇ ನಾವೇನು ಮಾಡೋಕ್ಕಾಗಿಲ್ಲ ಅಂದಾಗ ಸೊ ನಮ್ಮ ದೇಶದ ಅಭಿವೃದ್ಧಿ ಯಾವ ರೀತಿ ಸಾಧ್ಯ? ಸೊ ಈ ನಿಟ್ಟಿನಲ್ಲಿ ನಾನೊಬ್ಬ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ಆಗಿರೋದ್ರಿಂದ ನನಗೆ ಗೊತ್ತು ನಿಜವಾಗ್ಲೂ ಏನ್ ನಮ್ಮ ವಿದ್ಯಾರ್ಥಿಗಳು ಕಷ್ಟಪಡ್ತಾ ಇದ್ದಾರೆ, ಏನ್ ಮಾಡಿದ್ರೆ ಈ ಸರ್ಕಾರಿ ಶಾಲೆಗಳನ್ನ ಇಂಪ್ರೂವ್ ಮಾಡ್ಬೋದು ಅಂತ ನನ್ಗೆ ಅನಿಸ್ತು. ನಾನು ಈ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸರ್ಕಾರಿ ಶಾಲೆಗಳನ್ನು ಕೂಡ ಅನಲೈಸ್ ಮಾಡಿದೆ, ಅಂಗನವಾಡಿಗಳನ್ನ ಅನಲೈಸ್ ಮಾಡಿದೆ. ಇವತ್ತು ಏನಾಗಿದೆ, ನಮ್ಮಂತ ಸರ್ಜನ್ಗಳೇ ಕೂಡ ನಮ್ಮ ಮಕ್ಕಳನ್ನ ಅಂಗನವಾಡಿಗಳು ಸೇರ್ಸಕ್ಕಾಗಲ್ಲ. ಯಾಕಂದ್ರೆ ಮಾಂಟೆಸರಿಗೆ ಇವತ್ತಿನ ಫೀಸ್ 1 ರಿಂದ 1.5 ಲಕ್ಷ. ನನ್ನಂತವೇ ಯೋಚನೆ ಮಾಡಬೇಕು, ನನ್ನ ಮಕ್ಕಳನ್ನ ಮಾಂಟೆಸರಿಗೆ ಸೇರಿಸ್ಬೋದಾ ಅಂತ. ಆದ್ರೆ ನಮ್ಮ ಪಾಪ್ಯುಲೇಷನ್ ಏನು, ಮಿಡಲ್ ಕ್ಲಾಸ್ ಇದ್ದಾರೆ, ಬಿಲೋ ಮಿಡಲ್ ಕ್ಲಾಸ್ ಇದ್ದಾರೆ, ಏನೋ ಡೈಲಿ ವೇಜಸ್ ವರ್ಕರ್ಸ್ ಇದ್ದಾರೆ. ಇವರೆಲ್ಲ ಮಕ್ಕಳನ್ನ ಎಲ್ಲಿಗೆ ಸೇರಿಸ್ತಾರೆ? ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು. ಬಟ್ ಸರ್ಕಾರಿ ಶಾಲೆನೇ ಇಂಪ್ರೂವ್ ಆಗಿಲ್ಲ ಅಂದ್ರೆ ಸರ್ಕಾರಿ ಶಾಲೆಗೆ ಹೋದ್ರೆ ಯಾವ ಗುಣಮಟ್ಟದ ನಾವು ಶಿಕ್ಷಣ ವ್ಯವಸ್ಥೆನ ಕೊಡ್ತಾ ಇದೀವಿ? ಮತ್ತೆ ಈ ನಮ್ಮ ಮಕ್ಕಳು ಇವತ್ತು 21ನೇ ಶತಮಾನದಲ್ಲಿ ನಾವು ರೋಬೋಟಿಕ್ ಸರ್ಜರಿ, ಅಡ್ವಾನ್ಸ್ ಏನಂತೀವಿ ಚಾಟ್ GPT ಅಥವಾ ಈ ತಂತ್ರಜ್ಞಾನದಲ್ಲಿ ನಾವು ಮಾತಾಡ್ತಾ ಇದೀವಿ. ಆದ್ರೆ ನಮ್ಮ ಶಾಲೆಗಳು ಇನ್ನೂ ಕೂಡ ಗುಣಮಟ್ಟದ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಸೊ ಯಾವಾಗ ನಾವು ಈಗ ಈಕ್ವಾಲಿಟಿ ಆಫ್ ಎಜುಕೇಶನ್, ಸರ್ಕಾರಿ ಶಾಲೆಗಳು ಮತ್ತೆ ಪ್ರೈವೇಟ್ ಶಾಲೆಗಳಲ್ಲಿ ಯಾವತ್ತು ನಾವು ಈಕ್ವಾಲಿಟಿ ಆಫ್ ದ ಎಜುಕೇಶನ್ ಅನ್ನ ನಾವು ಮಾಡ್ತೀವಿ, ಅವತ್ತು ನಮ್ಮದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಂದು 2ನೇ ಪ್ರಮುಖ ಉದ್ದೇಶ ನಮ್ಮ ಕ್ಷೇತ್ರದ ಶಿಕ್ಷಣ ವ್ಯವಸ್ಥೆ, ಅದರಲ್ಲೂ ಕೂಡ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡುವಂಥದ್ದು ನನ್ನ 2ನೇ ಪ್ರಮುಖ ಉದ್ದೇಶ. ಸೊ 3ನೇದಾಗಿ ನಿಮ್ಗೆಲ್ಲ ತಿಳಿದಿದೆ, ನಾವು ವಿ ಆರ್ ಲಿವಿಂಗ್ ಇನ್ ಎ ಮೆಟ್ರೋಪಾಲಿಟನ್ ಸಿಟಿ. ಬೆಂಗಳೂರು ದಕ್ಷಿಣ ಕ್ಷೇತ್ರ ಒಂದು ಟ್ರೆಡಿಷನಲ್ ವ್ಯಾಲ್ಯೂ ಹೊಂದಿರುವಂಥದ್ದು, ತುಂಬಾ ಹಳೆಯ ಕ್ಷೇತ್ರ. ಇವತ್ತು ನಾವು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಕ್ವಾಲಿಟಿ ಆಫ್ ಲೈಫ್ ನ ತಗೊಂಡ್ರೆ ಉತ್ತಮ ಗುಣಮಟ್ಟದ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡಬೇಕಿತ್ತು. ಆದ್ರೆ ನಾವು ಅದು ಮಾಡ್ತಾ ಇಲ್ಲ. ಏನಂದ್ರೆ ಇವತ್ತು ಕೂಡ ಮೂಲಭೂತ ವ್ಯವಸ್ಥೆಗಳಿಗೆ ಕಷ್ಟಪಡಂತ ಪರಿಸ್ಥಿತಿ ಇದೆ. ಇವತ್ತು ನೋಡಿ, ವಾಟರ್ ಕ್ರೈಸಿಸ್ ಆಗಿರ್ಬೋದು, ಸೀವೇಜ್ ಡಿಸ್ಪೋಸಲ್ ಆಗಿರ್ಬೋದು, ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ರೋಡ್ಗಳ ಉನ್ನತೀಕರಣ ಆಗಿರ್ಬೋದು, ಪಾರ್ಕ್ಗಳ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಯಾವುದು ಗ್ರೌಂಡ್ ಲೆವೆಲ್ ಆಗಿಲ್ಲ. ಆದ್ರೆ ನಾವು ಪಾಲಿಸಿ ಲೆವೆಲ್ ಮಾತಾಡ್ತೀವಿ, ಧರ್ಮದ ಬಗ್ಗೆ ಮಾತಾಡ್ತಾ ಇದೀವಿ, ಜಾತಿ ಬಗ್ಗೆ ಮಾತಾಡ್ತಾ ಇದೀವಿ, ಪಾಲಿಸಿ ಲೆವೆಲ್ ಅಲ್ಲಿ ಮಾತಾಡ್ತಾ ಇದೀವಿ. ಬಟ್ ಗ್ರೌಂಡ್ ಲೆವೆಲ್ ಅಲ್ಲಿ ಏನು ಪ್ರೋಗ್ರೆಸ್ ಆಗಿದೆ, ಗ್ರೌಂಡ್ ಲೆವೆಲ್ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ? ಶಿಕ್ಷಣ ವ್ಯವಸ್ಥೆನ ಇಂಪ್ರೂವ್ ಮಾಡಲಿಲ್ಲ, ಆರೋಗ್ಯ ವ್ಯವಸ್ಥೆನ ಇಂಪ್ರೂವ್ ಮಾಡಲಿಲ್ಲ, ಮೂಲಭೂತ ಸೌಕರ್ಯಗಳನ್ನು ಇಂಪ್ರೂವ್ ಮಾಡೋಕ್ಕಾಗಿಲ್ಲ. ನಾವು ಏನ್ ಮಾಡಕ್ ಹೊಟ್ಟಿದೀವಿ ಅಂದಾಗ ಈ 3ನೇ ಪ್ರಮುಖ ಉದ್ದೇಶ ಏನಂದ್ರೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ಈ ಕ್ರಂಬ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ನ ನಾವು ಇಂಪ್ರೂವ್ ಮಾಡಬೇಕು. ಅಂದ್ರೆ ರಿಸಲ್ಟ್ಸ್ ತೋರಿಸೋ ತರ ಇಂಪ್ರೂವ್ ಮಾಡಬೇಕು, ಸುಮ್ಮನೆ ಮಾತಾಡೋದಲ್ಲ. ಅಂದ್ರೆ ಈಗ ಪ್ರಣಾಳಿಕೆಯಲ್ಲಿ ನಾನು ಏನೋ ಒಂದು ಹೇಳ್ತೀನಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು, ತಂದು ಅದನ್ನ ರಿಸಲ್ಟ್ಸ್ ಆಗಿ ತೋರಿಸ್ಬೇಕು. ನಾನು ಈ 5 ವರ್ಷದಲ್ಲಿ ಈ ಅಜೆಂಡಾನ ಇಟ್ಕೊಂಡೆ. ನನ್ನ ಮ್ಯಾನಿಫೆಸ್ಟೋದಲ್ಲಿ ನಾನು ಈ 5 ಪ್ರಮುಖ ಉದ್ದೇಶಗಳನ್ನ ಇಟ್ಕೊಂಡಿದ್ದೀನಿ. ಇದು ಸರ್ಕಾರಿ ಆಸ್ಪತ್ರೆ, ಇದರಲ್ಲಿ ನಾನು ಏನೇನು ಅಚೀವ್ ಮಾಡಿದ್ದೀನಿ, ನಾನು ಏನೇನು ಅಚೀವ್ ಮಾಡಿಲ್ಲ, ಫ್ಯೂಚರ್ ಅಲ್ಲಿ ಏನೇನು ಪ್ರೋಗ್ರಾಮ್ಸ್ ಹಾಕೊಂಡಿದ್ದೀನಿ ಇದನ್ನ ಅಚೀವ್ ಮಾಡೋದಕ್ಕೆ. ಈ ಪ್ರಾಂಪ್ಟ್ನೆಸ್, ಟ್ರೂತ್ನೆಸ್, ಎವಿಡೆನ್ಸ್ ಬೇಸ್ಡ್ ಆನ್ಸರ್ಸ್ ಇರಬೇಕು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ. ವಿ ಶುಡ್ ಬಿ ವೆರಿ ಪ್ರೌಡ್ ಅಬೌಟ್ ಅವರ್ ಮ್ಯಾನಿಫೆಸ್ಟೋ. ಇವತ್ತು ಅದಾಗ್ತಾ ಇಲ್ಲ. ಏನಾಗ್ತಾ ಇದೆ, ಚುನಾವಣೆಗಿಂತ ಮುಂಚೆ ನಾವೇನ್ ಪ್ರಣಾಳಿಕೆಗಳನ್ನ ಕೊಡ್ತೀವಿ ಅದು ನೆಕ್ಸ್ಟ್ ಚುನಾವಣೆ ಬಂದಾಗಷ್ಟೇ ಅದು ನೆಕ್ಸ್ಟ್ ಪ್ರಣಾಳಿಕೆ ನೆಕ್ಸ್ಟ್ ವರ್ಷನಲ್ಲಿ ಬಿಡುಗಡೆ ಆಗುತ್ತೆ ಹೊರತು ಅದು ಯಾವ ಕೆಲಸಗಳು ಕಾರ್ಯರೂಪಕ್ಕೆ ಬಂದಿಲ್ಲ. ನನಗೆ ಈ 3 ಪ್ರಮುಖ ಅಂಶಗಳು ನನಗೆ ಇವತ್ತು ಎಲೆಕ್ಷನ್ ಕಂಟೆಸ್ಟ್ ಮಾಡೋಂಥ ಪರಿಸ್ಥಿತಿನ ತಂದಿದೆ. ಆದ್ರೆ ನಾನು ಒಬ್ಬ ಡಾಕ್ಟರ್ ಆಗಿ ಇದಕ್ಕೆ ತುಂಬಾ ನಂಬಿಕೆ ಇದೆ. ಈ ಜನಗಳು ನನಗೆ ಸ್ಪಂದಿಸ್ತಾರೆ. ಯಾಕಂದ್ರೆ ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ
ಪಾರ್ಟಿ ಸಿಸ್ಟಮ್ ಅಲ್ಲಿ ಜನಗಳು ಬೇಸತ್ತು ಹೋಗಿದ್ದಾರೆ. ಯಾರಿಗೂ ಕೂಡ ಯಾರ ಬಗ್ಗೆನೂ ನಂಬಿಕೆ ಹೋಗಿದೆ. ಸೊ ಇವಾಗ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ, ಪ್ರತಿ ಜನಗಳು ಕೂಡ ಕ್ಯಾಂಡಿಡೇಟ್ ನ ನೋಡ್ಬೇಕು. ಯಾವ ಕ್ಯಾಂಡಿಡೇಟ್ ನ ನಾವು ಈ ಚುನಾವಣೆ ಕಣದಲ್ಲಿ ಇಳಿಸಿದೀವಿ, ಯಾವ ಕ್ಯಾಂಡಿಡೇಟ್ಗೆ ನಾವು ವೋಟ್ ಹಾಕ್ತಾ ಇದೀವಿ ಅಂತ ಮನವರಿಕೆ ಆಗ್ಬೇಕು. ಈ ಮನವರಿಕೆ ಆದಷ್ಟೇ ಇಲ್ಲಿ ಅದಕ್ಕೋಸ್ಕರನೇ ನನ್ನ ಅಜೆಂಡಾ ಏನಂದ್ರೆ ಪೀಪಲ್ ಫಸ್ಟ್ ಕಾನ್ಸೆಪ್ಟ್ ಅಂತ. ಅಂದ್ರೆ ಇಲ್ಲಿ ಜನಗಳೇ ಪ್ರಮುಖ, ಜನಗಳ ಪ್ರಾಬ್ಲಮ್ಗಳೇ ಪ್ರಮುಖವಾದದ್ದು, ಪಾರ್ಟಿ ಪ್ರಮುಖ ಅಲ್ಲ. ಇವತ್ತು ಪ್ರತಿ ಪಾರ್ಟಿಗಳು ಏನ್ ಮಾಡ್ತಾ ಇದೆ, ಅವ್ರ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ಗಳು, ಪಾರ್ಟಿನ ಅಭಿವೃದ್ಧಿ ಪಡಿಸುವಂಥದ್ದು, ಪಾರ್ಟಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಂಥದ್ದು, ಯಾರಿಗೆ ಸೀಟ್ ಕೊಡ್ಬೇಕಾಗಿರೋಂಥದ್ದು, ಇದರಲ್ಲೇ ಯೋಚನೆಯಲ್ಲಿ ಬ್ಯುಸಿ ಆಗಿದೆ. ಜನಗಳದ್ದು ರಿಯಲ್ ಪ್ರಾಬ್ಲಮ್ಸ್ ಏನ್ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ, ಮುಂದೆ ಫ್ಯೂಚರ್ ಅಲ್ಲಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ನಾವು ಏನ್ ಹಾಕೋಬೇಕು, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ, ಜನರ ಪ್ರತಿಧ್ವನಿಯಾಗಿ, ಜನರೇ ನನ್ನ ಪ್ರಮುಖ ಆದ್ಯತೆಯ ಮೇರೆಗೆ ನಾನು ಇವತ್ತು ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ.